ನೋಡ್ರಿ ಶ್ರಾವಣ ಬಂತ್ರಿ ಬಂತು ಅನ್ನೋದ್ಕಂದ್ರೆ ಒಂದನೇ ಶುಕ್ರ ಗೌರಿ ಪೂಜೆ ಬಂತು ನೋಡ್ರಿ. ನಾನಂತೂ ಮಾಡೋಂಗಿದ್ದಿರಲಿಲ್ಲ. ಹಾಗಾಗಿ ಎಲ್ಲ ನನ್ನ ಮಗಳನ್ನು ಬೆಳ್ಳಿ ಸಾಮಾನು, ಬೆಳ್ಳಿ ಮುಖವಾಡ ದೇವಿದ ಎಲ್ಲ ತಿಕ್ಕೊಂಡ ಎಲ್ಲ ದೇವಿನ ಹೆಂಗೆ ಪೂಜೆ ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊಳಕತ್ತೇಳಿ ನೋಡ್ರಿ. ನಾನು ಆಕಿ ಎಲ್ಲ ಮಾಡೋದನ್ನು ಸ್ವಲ್ಪ ವಿಡಿಯೋ ಕ್ಲಿಪ್ಪ ತೊಗೊಳಕತ್ತೀನಿ. ಆಮೇಲೆ ಆಕಿ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿಲ್ಲ ನೋಡ್ರಿ. ನಾವು ಅಂತೂ ಈ ರೀತಿ ಮಾಡಾಕತ್ತೇವೆ ನೋಡ್ರಿ. ಶ್ರಾವಣ ಬತ್ತಂದ್ರೆ ನೋಡ್ರಿ ಇದೊಂದು ತಿಂಗಳು ಏನೈತ್ರಲ್ಲ ಫುಲ್ ಬೀಜಿ ನೋಡ್ರಿ. ಯಾಕಂದ್ರೆ ಇದು ಪವಿತ್ರವಾದ ತಿಂಗಳು ಅಂತೇಳಿ ಹೇಳ್ತಾರಲ್ರಿ. ಹಾಗಾಗಿ ಈ ಒಂದು ತಿಂಗಳ ದೇವರ ಜ್ಞಾನ, ಜಪ, ತಪ ಮತ್ತು ಪ್ರವಚನಗಳ ಕೇಳೋದು ಇವ ಇರ್ತಾವೆ ನೋಡ್ರಿ ತಿಂಗಳ ಗಂಟ್ಲೆ. ಯಾಕಪ್ಪ ಅಂದ್ರೆ ಈ ಶ್ರಾವಣ ಅಂದ್ರೆ ಪವಿತ್ರವಾದ ತಿಂಗಳು ಅಂತ ಹೇಳಿ ಅಂದ್ಕೊಂಡೇವಲ್ರಿ. ಹಾಗಾಗಿ ನಾವೇನು ಅಂದ್ಕೊಳ್ದಲ್ರಿ, ಹಿರಿಯರು ಮಾಡ್ಕೊಂಡು ಬಂದಾಗಿಂದನೂ ಇದೈತೆ ನೋಡ್ರಿ. ಯಾಕಂದ್ರೆ ಹಿರಿಯರನ್ನು ಮಾಡಿ ಹೋಗ್ಯಾರ್ರಿ ಇದು ಪವಿತ್ರವಾದ ತಿಂಗಳು ಐತೆ ಅಂತ ಹೇಳಿ. ಹಾಗಾಗಿ ನಾವು ಮಾಡ್ಕೋತ ಹೊಂಟೇವಿ ನೋಡ್ರಿ. ಹಾಗಾಗಿ ಮತ್ತು ನಮ್ಮಲ್ಲಿ ಅಂತಿ ನೋಡ್ರಿ, ನಾನು ಬಂದಾಗಿಂದ ಅಂತಿ ನಮ್ಮ ಮನೆಯೊಳಗೆ ನಮ್ಮ ಅತ್ತೆ ಇದ್ದಿರಲಿಲ್ಲ. ನಮ್ಮ ಅತ್ತೆ ತೀರ್ಕೊಂಡು 6 ತಿಂಗಳಿಗೆ ನಾನು ಲಗ್ನ ಆಗಿ ಬಂದೀನಿ. ಏನು ನಮ್ಮ ಮನ್ಯಾಗ ಗಂಡು ಮಕ್ಳು ಅಷ್ಟೇ ಇದ್ದರು, ಹೆಣ್ಮಕ್ಳು ಯಾರು ಇದ್ದಿರಲಿಲ್ಲ. ಹೆಂಗೆ ಹೇಳಿಕೊಟ್ಟಾರಲ್ರಿ ಅವ ಪದ್ಧತಿಗಳನ್ನು ನಾನು ಮಾಡ್ಕೋತ ಬಂದೀನಿ. ಈ ನಮ್ಮ ರಾಘವೇಂದ್ರ ಅಜ್ಜಾರ ಫೋಟೋ ಅದ ಬಿನ್ ಆಗೈತೆ. ಬಿನ್ ಅಂದ್ರೆ ಹಿಂಗೆ ಮುಕ್ ಅಂತೇವಲ್ರಿ, ಆ ಥರ ಆಗೈತಿ. ಯಾಕೆ ತೆಗೆದಿಲ್ಲ ಅಂತೇಳಿ ನೀವು ಕೇಳ್ತೀರಿ ಕಮೆಂಟ್ ಮಾಡಿ. ಅದನ್ನು ನೀವು ಕಮೆಂಟ್ ಮಾಡಿ ಕೇಳ್ರಿ ಅಂದ್ರೆ ಅದ್ರ ಉತ್ತರ ಕೊಡ್ತೀನಿ. ನೋಡ್ಬೋದು ಅದು ಇದಾಗೈತಿ. ಅದನ್ನು ಯಾಕೆ ನಾ ತಂದಿಲ್ಲ, ಹೊಸದು ಯಾಕೆ ತಂದಿಲ್ಲ, ಅದನ್ನು ಇಟ್ಟು ಯಾಕೆ ಪೂಜೆ ಮಾಡತ್ತೇನೆ ಅಂತೇಳಿ ನೀವು ಕಮೆಂಟ್ ಮಾಡಿ ಕೇಳ್ರಿಪ್ಪ ಅಂದ್ರೆ ಈ ವಿಡಿಯೋ ನೋಡಿರ್ತೀರಿ. ನೋಡಿದವ್ರ ಕೇಳ್ತೀರ ಅಂತೇಳಿ ನಾನು ಇವಾಗ ಅದ್ರದ ಆನ್ಸರ ಹೇಳಂಗಿಲ್ಲ ನೋಡ್ರಿ. ಏನಪ್ಪ ಅಂದ್ರೆ ಈಗ ನೋಡ್ರಿ ಇಲ್ಲಿ ನಮ್ಮ ಮ್ಯಾಕ್ಸಿ ಬಾಗಲ್ದಾಗನ ರೀ ಒಟ್ಟಾರಿ ಬಾಗಲ್ದಾಗ ಮಲ್ಕೋತಂದ್ರೆ ಏನು ಮಾಡ್ರು ಹೇಳಂಗಿಲ್ಲ ನೋಡ್ರಿ. ಹಿಂಗೆ ಬಾಗಲ್ದಾಗ ಮಲ್ಕೊಂಡ್ಬಿಡ್ತತಿ. ಇದು ಮಲ್ಕೋತಂದ್ರೆ ನಮಗೆ ಅಡ್ಡಾಡಕಂತಿ ಪ್ರಾಬ್ಲಮ್ ನೋಡ್ರಿ. ನನ್ನ ಮಗಳ ಎಲ್ಲ ನಾನು ತಿಕ್ಕೊಂಡು ಅವನ್ನೆಲ್ಲ ಹಿತ್ತಾಳಿವ ತಿಕ್ಕೊಳ್ಳೋದು, ಬೆಳ್ಳಿವೆಲ್ಲ ತಿಕ್ಕೊಳ್ಳೋದು ಎಲ್ಲ ಮಾಡ್ಕೊಂಡು ದೇವ್ರ ಪೂಜೆ ಮಾತ್ರ ನೀಟ ಮಸ್ತ್ ಮಂಗೆ ಮಾಡ್ತಾಳೆ ನೋಡ್ರಿ. ನನ್ನ ತಿಕ್ಕನು ಚಂದ ಮಾಡ್ತಾಳ್ರಿ ನನ್ನ ಮಗಳಿಗೆ. ತಾನ ಕೈಯಾಗ ಒಂದು ಫೋನ್ ಹಿಡ್ಕೊಂಡನ ಇದನ್ನೆಲ್ಲ ವಿಡಿಯೋ ಮಾಡತ್ತಾಳ್ರಿ. ಯಾಕಂದ್ರೆ ನಾನು ದೇವ್ರ ಮನೆ ಒಳಗೆ ಹೋಗಂಗಿಲ್ಲ. ಹಾಗಾಗಿ ಆಕೆ ಏನು ಮಾಡಲಿ ಅಂದ್ರೆ ಅದನ್ನು ಫೋನ್ ತೊಗೊಂಡು ತಾನ ಹೆಂಗಾಗ್ತತ್ಲೆ ಹಂಗೆ ಒಂದು ಕೈ ಒಳಗೆ ಫೋನ್ ಹಿಡಿದು ಒಂದು ಕೈ ಒಳಗೆ ಪೂಜೆ ಮಾಡೋದು ಈ ಥರ ಮಾಡ್ತಾಳೆ. ಯಾಕಪ್ಪ ಅಂದ್ರೆ ನಾನು ನನ್ನ ವಿಡಿಯೋಗೆ ಹಾಕಕ್ಕೆ ಬೇಕಂತ ಹೇಳಿ ಅನ್ನಂತಲೇ ನನ್ನ ಮಗಳು ಇಷ್ಟೊಂದು ತ್ರಾಸು ತೊಗೊಂಡ ನನಗೆ ವಿಡಿಯೋ ಮಾಡಿ ಕೊಡಾಕತ್ತಾಳೆ ನೋಡ್ರಿ. ನೋಡ್ಬೋದು 5 ಥರದ ಹಣ್ಣು. ನೀವು ಯಾವ ಥರ ಮಾಡ್ತೀರಿ ಶುಕ್ರ ಗೌರವನ ಪೂಜೆ? ನಾವು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಸಿಂಪಲ್ಲಾಗಿ ಇಷ್ಟ ಮಾಡ್ತೇವೆ ನೋಡ್ರಿ. ಯಾಕಂದ್ರೆ 2ನೇ ವಾರನೂ ನಾವು ಅಷ್ಟು ಜೋರು ಮಾಡೋಂಗಿಲ್ಲ. ಲಾಸ್ಟ್ ಏನೈತ್ರಲ್ಲ ಲಾಸ್ಟ್ ಶುಕ್ರವಾರ ಮಾತ್ರ ಸೀರೆ ಉಡಿಸಿ ಜೋರ್ದಾರ್ ಪೂಜೆ ಮಾಡ್ತೇವ್ರಿ. ಮುತ್ತೈದೆಯರಿಗೆಲ್ಲ ಅವತ್ತನ್ನು ಉಡಿ ತುಂಬ್ಕೊಳಕನೂ ಕರಿತೇವೆ ನೋಡ್ರಿ. ನೀವು ಯಾವ ಥರ ಮಾಡ್ತೀರತ್ತ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿ. ಮತ್ತು ನಾವು ಏನಾರು ವಿಡಿಯೋದಾಗ ಮಿಸ್ಟೇಕನ್ನು ಮಾಡಿದ್ರು ಅದನ್ನೂ ಕಮೆಂಟ್ ಮಾಡಿ ತಿಳಿಸ್ರಿ. ಅದನ್ನು ನಾವು ಮತ್ತೆ ಸುಧಾರಿಸ್ಕೋತೇವಂತ. ಇದೇ ರೀತಿ ನಮ್ಮ ವಿಡಿಯೋನ ನೋಡಿರಿ. ನಮ್ಮ ಪೇಜ್ ಫಾಲೋ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ವಿಡಿಯೋನ ಶೇರ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಧನ್ಯವಾದಗಳು.